Jacar Academy. ಸೊ ಹಲೋ ವೆಲ್ಕಮ್ ಬ್ಯಾಕ್ ಟು ಜಕಾರ ಅಕಾಡೆಮಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು SSLC ತರಗತಿಗೆ ಸಂಬಂಧಿಸಿದಂತೆ ಒಂದು ಪಾಠ 16 है ಬಾಲ್ ಶಕ್ತಿಯ ಪ್ರಶ್ನೆ ಹಾಗೂ ಉತ್ತರಗಳನ್ನ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಇಲ್ಲಿ ನೋಡಬಹುದು रामू और शामू इस प्रकार से एक काल्पनिक चित्र है. कंचे खेल रहे होंगे और यहाँ पर स्कूल में भोजन अवकाश भोजन जो विराम रहता है वहां पर सभी मित्र मिलकर चर्चा भी कर रहे हैं. और यहाँ पर और एक ಚಿತ್ರ दिया गया ಇಲ್ಲೊಂದು ಚಿತ್ರವನ್ನ ನೀಡಲಾಗಿದೆ. ಇಲ್ಲಿ ಮಕ್ಕಳೆಲ್ಲ ಸೇರಿ ಗಿಡಗಳನ್ನು ನೆಡ್ತಾ ಇದ್ದಾರೆ, ತನ್ನ ಊರನ್ನ ಸ್ವಚ್ಛವಾಗಿ ಇಡ್ತಾ ಇದ್ದಾರೆ. ಈ ತರನಾಗಿರತಕ್ಕಂತಹ ಒಂದು ಸೀನರಿ ಈ ಒಂದು ಪಾಠದಲ್ಲಿ ನೋಡಬಹುದು. ಸೊ ಬನ್ನಿ बिना देर किए हम प्रश्न और उत्तर की ओर आगे बढ़ेंगे. मुख्य प्रश्न ಒಂದನ್ನ ನೋಡುವುದಾದರೆ एक वाक्य में उत्तर लिखिए, ಒಂದು ವಾಕ್ಯದಲ್ಲಿ ಉತ್ತರಿಸಿ. और हमारा पहला प्रश्न है कौन कौन कंचे खेल रहे थे. ಕಂಚೆ ಅಂದ್ರೆ ಗೋಲಿಗಳು. ಇಲ್ಲಿ ಕಾಣ್ತಾ ಇರಬಹುದು ಈ ತರ ಗೋಲಿಗಳು ಮಕ್ಕಳು ಏನ್ ಮಾಡ್ತಾ ಇದ್ರು, ಆಡ್ತಾ ಇದ್ರು. ಯಾರ್ಯಾರು ಆಡ್ತಾ ಇದ್ರು? जिसका उत्तर होगा रामू और शामू कंचे खेल रहे थे ಎನ್ನುವಂತದ್ದು ಸರಿಯಾಗಿರುವಂತ ಉತ್ತರ. प्रश्न 2 है खेल में कौन सदा बेईमानी करता था. जिसका उत्तर है खेल में सदा रामू बेईमानी करता था. प्रश्न 3 है रामू को स्कूल जाने के लिए कौन कहता है ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ. और जिसका उत्तर है रामू को स्कूल जाने के लिए मोहन कहता है ಎನ್ನುವಂತದ್ದು ಸರಿಯಾಗಿರುವಂತ ಉತ್ತರ. प्रश्न 4 है रामू ने किस विषय का गृह कार्य नहीं किया था. और जिसका उत्तर है रामू ने गणित विषय का गृह कार्य नहीं किया था ಎನ್ನುವಂತದ್ದು ಸರಿಯಾಗಿರುವಂತಹ ಉತ್ತರ. प्रश्न 5 है हमें किस उम्र में अच्छी आदतें डालनी है ಎನ್ನುವಂತ ಪ್ರಶ್ನೆಯನ್ನ ಕೇಳಲಾಗಿದೆ. जिसका उत्तर है 12 साल की उम्र में अच्छी आदतें डालनी है ಎನ್ನುವಂತದ್ದು ಸರಿಯಾಗಿರುವಂತಹ ಉತ್ತರ. प्रश्न 6 है रामू को टोली में लाने की जिम्मेदारी किसने ली. टोली ಅಂದ್ರೆ ಮಕ್ಕಳಲ್ಲಿ ಗುಂಪು ಅಂತ ಕರಿತೀವಿ. टोली ಅಂದ್ರೆ ಗುಂಪು. इसका उत्तर है रामू को टोली में लाने की जिम्मेदारी संजय ने ली ಎನ್ನುವಂತದ್ದು ಸರಿಯಾಗಿರುವಂತ ಉತ್ತರ. प्रश्न 7 है टोली का मुखिया कौन बना ಎನ್ನುವಂತದ್ದು. ಮುಖಿಯ ಅಂದ್ರೆ ಮಕ್ಕಳಲ್ಲಿ ಮುಖಂಡ. ಯಾರು ಅವರ ಕ್ಯಾಪ್ಟನ್ ಆಗಿ ಮುಖಂಡನಾಗಿ ಯಾರನ್ನ ಆಯ್ಕೆ ಮಾಡ್ತಾರೆ, ಕೌನ್ ಬನ ಯಾರಾಗ್ತಾರೆ. ಟೋಲಿ ಕಾ ಮುಖಿಯ ಮೋಹನ್ ಬನ ಎನ್ನುವಂಥದ್ದು. ಸೊ ಹಲವಾರು ಬಾರಿ ಒಂದು ಅಂಕದ ಕೇಳಿದ್ರೆ ಇದನ್ನು ಕೂಡ ಕೇಳಿದ್ದಾರೆ ಪರೀಕ್ಷೆಯಲ್ಲಿ. प्रश्न 8 है बच्चों की तारीफ किसने की. जिसका उत्तर है बच्चों की तारीफ कलेक्टर साहब ने की ಅಥವಾ ಕಲೆಕ್ಟರ್ ने की ಎನ್ನುವಂಥದ್ದು ಕೂಡ ಸರಿಯಾಗಿರುವಂತ ಉತ್ತರ. मुख्य प्रश्न 2-3 वाक्यों में उत्तर लिखिए. 2-3 ವಾಕ್ಯದಲ್ಲಿ ಉತ್ತರಿಸಿ ಎನ್ನುವಂತ ಪ್ರಶ್ನೆ ಇದೆ. पहला प्रश्न देखेंगे रामू में कौन कौन सी बुरी आदतें थी. रामू में कौन कौन सी बुरी आदतें, रामू ಯಾವ ಯಾವ ಕೆಟ್ಟ ಗುಣಗಳು ಇದ್ವು ಎನ್ನುವಂಥದ್ದು. जिसका उत्तर है रामू खेल में सदा बेईमानी करता है, वह बात बात में झूठ बोलता है, कई दिनों तक स्कूल नहीं जाता, गृह कार्य नहीं करता था. ಇವೆಲ್ಲ ಅವಗುಣಗಳು ಅವನಲ್ಲಿ ಇದ್ವು. प्रश्न 2 है गांव की सफाई के लिए बालक क्या काम करते थे ಎನ್ನುವಂಥದ್ದು. ಇದು ಕೂಡ ಇಂಪಾರ್ಟೆಂಟ್, ಆದರೆ ಇದರ ಮುಂದುವರೆದ ಭಾಗ ನೆಕ್ಸ್ಟ್ ಪ್ರಶ್ನೆಯಲ್ಲಿ ನಿಮಗೆ ಸಿಗುತ್ತೆ. ಊರನ್ನ ಸ್ವಚ್ಛವಾಗಿಡ್ಲಿಕ್ಕೆ ಮಕ್ಕಳು ಏನೆಲ್ಲ ಮಾಡ್ತಾ ಇದ್ರು, ಏನೆಲ್ಲ ಕೆಲಸವನ್ನ ಮಾಡ್ತಾ ಇದ್ರು. जिसका उत्तर हम देखेंगे गांव की गंदगी को दूर करने के लिए रोज 1 घंटा गांव की सफाई में लगाते थे, गांव के गड्ढों को मिट्टी से ढांपते थे, गांव का कूड़ा डालने के लिए एक निश्चित जगह बनाते हैं, गांव के चारों तरफ पेड़ पौधे लगाने का काम करते हैं ಎನ್ನುವಂಥದ್ದು ಸರಿಯಾಗಿರುವಂತ ಉತ್ತರ. ನೆಕ್ಸ್ಟ್ ಪ್ರಶ್ನೆಯನ್ನ ನೋಡುವುದಾದ್ರೆ गांव को आदर्श गांव कैसे बनाया जा सकता है. ಅಥವಾ ಇದೇ ಪ್ರಶ್ನೆಯನ್ನ ಮತ್ತೆ ಹೇಗೆ ಕೇಳಬಹುದು ಅಂದ್ರೆ ಬಾಲ್ ಶಕ್ತಿ टोली के नियम क्या क्या थे ಎನ್ನುವಂಥದ್ದನ್ನು ಕೂಡ ಕೇಳಬಹುದು. ಅಥವಾ ಮತ್ತೆ ಯಾವ ತರ ಕೇಳಬಹುದು ಅಂದ್ರೆ ಬಾಲ್ ಶಕ್ತಿ टोली ने गांव को आदर्श गांव कैसे बनाए ಎನ್ನುವಂಥದ್ದು. ಸೊ ಈ ಒಂದು ಪ್ರಶ್ನೆ ಮಕ್ಕಳಿಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು. 2 ಅಂಕ ಅಥವಾ 3 ಅಂಕಕ್ಕೂ ಸಹಿತ ಈ ಒಂದು ಪ್ರಶ್ನೆಯನ್ನ ಕೇಳಬಹುದು. ಮ್ಯಾಕ್ಸಿಮಮ್ ಆಗಿ ಈ ಒಂದು ಪಾಠದಿಂದ ನಮಗೆ 2 ಅಂಕಗಳನ್ನ ಕೇಳ್ತಾರೆ. 2 ಅಂಕದ ಪ್ರಶ್ನೆ ಆಗತ್ತೆ. ಸೊ ಹಲವಾರು ಬಾರಿ ಇದನ್ನ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಸೊ ಅದರ ಉತ್ತರವನ್ನ ಯಾವ ತರ ಬರಿಬೇಕು ಎನ್ನುವಂಥದ್ದನ್ನ ಇಲ್ಲಿ ನಾವು ನೋಡೋಣ. गांव को आदर्श गांव बनाने के लिए निम्नलिखित कार्य करने चाहिए ಎನ್ನುವಂಥದ್ದು ಮೊದಲನೇ ಪ್ರಶ್ನೆಗೆ ಈ ತರ ನಾನು ಕೊಟ್ಟಿದ್ದೀನಿ. ಅಥವಾ ಬಾಲ್ ಶಕ್ತಿ टोली के नियम निम्न प्रकार थे ಅಂತ ಬರಿಬೇಕು. ಅಥವಾ ಬಾಲ್ ಶಕ್ತಿ ने इस प्रकार आदर्श गांव निम्नलिखित कार्यों से आदर्श गांव बनाया. ಸೊ ಇಲ್ಲಿ ಈ ಒಂದು ವಾಕ್ಯವನ್ನ ಸಂದರ್ಭಕ್ಕೆ ತಕ್ಕಂತೆ ಚೇಂಜ್ ಮಾಡಿ ಅದರ ಕೆಳಗೆ ನೀವೆಲ್ಲ ಏನ್ ಪಾಯಿಂಟ್ಸ್ ಇದಾವೆ ಸೇಮ್ ಹಾಗೆ ಇರಲಿ. पॉइंट हम लिखेंगे जो बच्चे नियमित रूप से स्कूल नहीं आते और पढ़ाई से जी चुराते हैं उनकी तरफ ध्यान देना चाहिए.
गांव की गंदगी को दूर करने के लिए रोज 1 घंटा गांव की सफाई में लगाना चाहिए। गांव के गड्ढों को मिट्टी से ढांपना होगा। ढांपते ಅಂತ ಆಗಿದೆ, ನೀವು ढांपना ಅಂತ ಮಾಡ್ಕೊಡಿ, ढांपना होगा। नेक्स्ट, गांव का कूड़ा डालने के लिए एक निश्चित जगह बनाना होगा। गांव के चारों तरफ पेड़ पौधे लगाने का काम करना चाहिए। अपने अपने घरों के सामने फलदार पेड़ लगाना चाहिए। सो ಇಷ್ಟೆಲ್ಲ ಪಾಯಿಂಟ್ಸ್ ಗಳನ್ನ ಮಕ್ಕಳೇ ತಾವುಗಳು ಬರೀಬೇಕು। ಹೀಗೆ ನಾವು गांव को हम एक आदर्श गांव बना सकते हैं। क्या बना सकते हैं? आदर्श गांव बना सकते हैं। अगला प्रश्न, कलेक्टर साहब ने बच्चों की बड़ाई में क्या कहा अथवा, ये प्रश्न ಮತ್ತೆ ಕೇಳಬಹುದು ಅಂದ್ರೆ ಕಲೆಕ್ಟರ್ ಸಾಹಬ್ನೆ ಬಾಲ್ ಶಕ್ತಿ ಟೋಲಿ की तारीफ कैसे की। ಸೊ ಮಕ್ಕಳೇ, ಈ ಪ್ರಶ್ನೆಯನ್ನು ಕೂಡ ಬಹಳಷ್ಟು ಮುಖ್ಯವಾಗಿರುವಂತದ್ದು, ಯಾಕಂದ್ರೆ ಇದನ್ನಾದ್ರೂ ಕೇಳ್ತಾರೆ ಅಥವಾ ಈ ಪ್ರಶ್ನೆ ಆದ್ರೂ ಕೇಳ್ತಾರೆ। ಎಷ್ಟು ಅಂಕಕ್ಕೆ? 2 अंकಕ್ಕೆ ಈ ಪ್ರಶ್ನೆ ಆದ್ರೂ ಕೇಳ್ತಾರೆ। जिसका उत्तर हम इस प्रकार से लिखेंगे, कलेक्टर साहब ने बच्चों की बड़ाई कराते हुए ಅಂತ ಐತಿ, ಇಲ್ಲಿ ನೀವೇನ್ ಮಾಡ್ಕೊಳ್ಳಿ, ಅದನ್ನ करते हुए ಅಂತ ಮಾಡ್ಕೊಳ್ಳಿ। वे कहा कि इस गांव को साफ सुथरा देखकर मुझे हार्दिक प्रसन्नता हुई है। गांव को एक नया जीवन प्रदान किया गया है। इन बच्चों की जितनी बड़ाई की जाए उतनी ही थोड़ी है। इन सब ने मिलकर गांव को स्वच्छ वातावरण दिया है। बाल शक्ति के कारण आपका गांव एक आदर्श गांव बन गया है ಎನ್ನುವಂತ ಮಾತನ್ನ ಅವರು ಹೇಳ್ತಾರೆ। ಸೊ ಇದು 2 अंकಕ್ಕೆ ಪ್ರಶ್ನೆಯನ್ನ ಕೇಳಬಹುದು। अगला प्रश्न है, 5,000 रुपये मिलने पर मोहन क्या सोचता है ಎನ್ನುವಂತದ್ದು। जिसका उत्तर है, 5,000 रुपये मिलने पर मोहन ने सोचा और ಊರ್ ಅಂತ ಆಗಿದೆ, ಇಲ್ಲಿ ಏನ್ ಮಾಡ್ಕೊಳ್ಳಿ, ಅದನ್ನ और ಅಂತ ಮಾಡ್ಕೊಳ್ಳಿ। ಸೊ ಟೈಪ್ ಮಾಡುವಾಗ ಒಂದಿಷ್ಟು ಮಿಸ್ಟೇಕ್ಸ್ ಆಗಿರ್ತವೆ। ये रुपये हम प्रधान अध्यापक जी को दे देंगे। स्कूल के पुस्तकालय में गरीब बच्चों के लिए हम पुस्तकों का प्रबंध करेंगे। ಈ ತರನಾಗಿರ್ತಕ್ಕಂಥ ಮಾತನ್ನು ಅವನು ಹೇಳ್ತಾನೆ। ಮುಖ್ಯ ಪ್ರಶ್ನೆ 3 है, मिलान कीजिए ಅಂದ್ರೆ ಹೊಂದಿಸಿ ಬರೆಯಿರಿ ಅಂತಿದೆ। ಡೈರೆಕ್ಟ್ ಆಗಿ ಉತ್ತರವನ್ನು ಕೊಟ್ಟಿದ್ದೀನಿ। बेईमानी करने वाला रामू, टोली का नाम बाल शक्ति, इनाम के रुपये ऊपर चंद्र बिंदु, 5,000, टोली का मुखिया मोहन, यह गांव के सुपूत हैं। किसने कहा था? एक बुजुर्ग ने कहा था। मुख्य प्रश्न 4 देखेंगे, खाली जगह को भरिए। खाली ಅಂದ್ರೆ ಬಿಟ್ಟ ಸ್ಥಳವನ್ನ ತುಂಬಬೇಕು। रामू और शामू डैश डैश खेल रहे थे, कंचे खेल रहे थे। दूसरा प्रश्न है, डैश डैश की कॉपी घर पर भूल आया हूं, बुलाया हूं ಅಂತ ಆಗಿದೆ, भूल आया हूं ಅಂತ ಆಗಬೇಕು, ಅದು भूल आया हूं ಅಂತ ಆಗಬೇಕು। ಸರಿಯಾಗಿರುವಂತ ಉತ್ತರ ಗಣಿತ। प्रश्न 3 है, अभी से अच्छी डैश डैश डालनी चाहिए। तो अभी से अच्छी आदतें डालनी चाहिए ಎನ್ನುವಂತದ್ದು ಸರಿಯಾಗಿರುವಂತಹ ಉತ್ತರ। प्रश्न 4 है, डैश डैश की गंदी आदतें छुड़वाएंगे। तो किसकी? रामू की गंदी आदतें छुड़वाएंगे। प्रश्न 5 है, रोज 1 घंटा गांव के डैश डैश में लगाएंगे। सही उत्तर है, सफाई में लगाएंगे। प्रश्न 6 है, कूड़ा डालने के लिए डैश डैश जगह बनाएंगे ಎನ್ನುವಂತದ್ದು निश्चित जगह बनाएंगे ಸರಿಯಾಗಿರುವಂತ ಉತ್ತರ। प्रश्न 7 है, आपका गांव डैश डैश गांव बन गया है। तो सही उत्तर है, आदर्श गांव बन गया है। ಶಬ್ದ ಲಡಿ बनाइए। ಶಬ್ದ ಲಡಿ ಅಂದ್ರೆ ಇಲ್ಲಿ ಕ ದಿಂದ ಇಲ್ಲಿ ಎಂಡ್ ಆಗ್ತಿತ್ತು ಅಂದ್ರೆ ಕ ದಿಂದನೇ ಪ್ರಾರಂಭ ಆಗುವಂತ ಶಬ್ದವನ್ನ, ಇಲ್ಲಿ ಮ ದಿಂದ ಎಂಡ್ ಆಗ್ತಿತ್ತು ಅಂದ್ರೆ ಮ ದಿಂದ ಪ್ರಾರಂಭ ಆಗುವಂತ ಶಬ್ದ। ಡೈರೆಕ್ಟ್ ಆಗಿ ಉತ್ತರವನ್ನು ಕೊಟ್ಟಿದ್ದೀನಿ, ಬಾಲಕ್। ಸೊ ಕ से प्रारंभ होने वाला कलाम, कलम ಅಂತ ಆಗಬೇಕು, कलाम ಆಗಿದೆ ಅದು। कलम, माता, तारा, रात। गांव, गांव व से समाप्त होता है। वर्णन, न ದಿಂದ नल, ल ದಿಂದ लाल, ಮತ್ತೆ ल ದಿಂದ लता। और तीसरा हमारा शब्द है टोली। ली से समाप्त होता है, तो हमने ली से ही बनाया है, अथवा ನೀವು ल ದಿಂದನೂ ಕೂಡ ಮಾಡಬಹುದು। लिफाफा, फाटक, कागज, जहाज। फलदार, र ದಿಂದ समाप्त आಗಿದೆ। रंग, ग से गणेश, श से शंख, क से कमीज। और 5वां हमारा शब्द है इनाम। म से समाप्त होता है, तो महाराजा, ज से जमीन, न से नभ, भ से भरणी। सो ಈ ತರ ನೀವು ಬೇರೆ ಬೇರೆ ಶಬ್ದನೂ ಕೂಡ ಅಂತ್ಯಾಕ್ಷರ ಯಾವ್ದಾಗ್ತದೆ ಅದನ್ನ ನೋಡಿಕೊಂಡು ಬೇರೆ ಬೇರೆ ಶಬ್ದನೂ ಕೂಡ ರಚನೆಯನ್ನ ಮಾಡಬಹುದು। ಪ್ರಶ್ನೆ 6 है, विलोम शब्द लिखिए। विलोम ಶಬ್ದವನ್ನು ಬರೀರಿ ಅಂತ ಕೊಟ್ಟಿದ್ದಾರೆ। ಉದಾಹರಣೆಗೆ अपना, पराया ಅಂತ ಕೊಟ್ಟಿದ್ದಾರೆ। रात, दिन, आदि, अंत, आयात, निर्यात, आय, व्यय, उल्टा, सीधा, हानि, लाभ, तोड़, जोड़, थोड़ा, ज्यादा, उतार, चढ़ाव। सो ಈ ತರ ವಿಲೋಮ ಶಬ್ದವನ್ನ ರಚನೆ ಮಾಡಬಹುದು। प्रश्न 7 देखेंगे, बेईमानी। ईमान का विलोम शब्द, ಇಲ್ಲಿ बेईमानी ಎನ್ನುವಂತದ್ದು ಈಮಾನದ ವಿಲೋಮ ಶಬ್ದ। इसी प्रकार से
ईमानी शब्द से पहले क्या लगा है, बे उपसर्ग, उपसर्ग जोड़ने से यह शब्द बना है। इसी तरह अप, अन, कु, ಬದ್ ಉಪಸರ್ಗ ಯಾ ಫಿರ್ ಪ್ರತ್ಯಯ ಜೋಡ್ಕರ್ 5 ಶಬ್ದ ಬನಾಯಿಯೆ. 5 ಶಬ್ದಗಳನ್ನ ಯಾವ ತರ ಏನೇನ್ ಬಳಸ್ಕೊಂಡು ಅಪ್, ಅನ್, ಕು ಎನ್ನುವಂತ ಶಬ್ದಗಳನ್ನ ಅಥವಾ ಬದ್ ಎನ್ನುವಂತ ಶಬ್ದಗಳನ್ನ ಬಳಸ್ಕೊಂಡು ಫಸ್ಟ್ ಗೆ ಏನ್ ಬರ್ಬೇಕದು ಉಪಸರ್ಗ. ಉಪಸರ್ಗ ಅಂದ್ರೆ ಶಬ್ದ ಸೆ ಪಹಲೆ ಆನೆ ವಾಲಾ, ಶಬ್ದ ಸೆ ಅಕ್ಷರಕ್ಕಿಂತ ಶಬ್ದಕ್ಕಿಂತ ಇಲ್ಲಿ ಒಂದು ಶಬ್ದ ಇತ್ತಂದ್ರೆ ಇಲ್ಲಿ ಆ ಶಬ್ದ ಏನ್ ಮಾಡ್ತಾ ಇರ್ಬೇಕು, ನಾವು ಪ್ರಯೋಗವನ್ನ ಮಾಡ್ತಾ ಇರ್ಬೇಕು. ಸೊ ಇಲ್ಲಿ ಅಪ್ ಉಪಸರ್ಗವನ್ನ ಬಳಸ್ಕೊಂಡು ಯಾವೆಲ್ಲ ಶಬ್ದ ನಾವು ರೆಡಿ ಮಾಡಿದೀವಿ ಇಲ್ಲಿ ಕೊಟ್ಟಿದ್ದೀನಿ ನಾನು. ಅಪ, ಇಲ್ಲಿ ಅಪ ಅಂತ ಬಂದಿದೆ. ಅಪರಾಧಿ, ಅಪಮಾನ, ಅಪಶಬ್ದ, ಅಪಯಶ, ಅಪಕಾರ. ಸೊ ಅದರ ಅರ್ಥನೂ ಕೂಡ ಇಲ್ಲಿ ಕೊಟ್ಟಿದ್ದೀನಿ, ತಾವುಗಳು ಅದನ್ನ ಓದ್ಕೋಬಹುದು. ಅನ್ ಉಪಸರ್ಗದಿಂದ ಬರುವಂತ ಶಬ್ದ ನೋಡುವುದಾದ್ರೆ ಅನ್ಯಾಯ, ಅನಾದರ, ಅನುಪಸ್ಥಿತಿ, ಅನುಪಮ, ಅನ್ಬನ್. ಸೊ ಅನ್ ಅಥವಾ ಅನು ಎನ್ನುವಂಥದ್ದು ಕೂಡ ನಾವು ಬಳಸ್ಕೋಬಹುದು. ಕು, ಕು ಉಪಸರ್ಗದಿಂದ ಕುಬುದ್ಧಿ, ಕುಕಾರ್ಯ, ಕುಪಥ, ಕುರೂಪ, ಕುಷ್ಟ. ಸೊ ಅದರ ಅರ್ಥ ತಾವುಗಳು ಇಲ್ಲಿ ನೋಡ್ಕೋಬಹುದು ಏನೇನಾಗ್ತದೆ ಅಂತ ಹೇಳಿ. ಬದ್ ಉಪಸರ್ಗ ಜೋಡ್ಕರ್ ಬದನಾಮ, ಬದ್ಬು, ಬದಲ, ಬದ್ ಸೂರತ್, ಬದಲ. ಸೊ ಅದರ ಅರ್ಥನೂ ಕೂಡ ಇಲ್ಲಿ ನಾನು ಕೊಟ್ಟಿದ್ದೀನಿ, ಅದನ್ನು ಕೂಡ ನೀವು ನೋಡ್ಕೊಂಡು ನಿಮ್ಮ ಫೇರ್ ಅಲ್ಲಿ ಬರೀಬಹುದು. मुख्य प्रश्न 8 है, न को अंतिम अक्षर के रूप में प्रयोग कर शब्द रचिए. न ಏನಿರಬೇಕು, ಅಲ್ಲಿ ಒಂದು ಡಿಸೈನ್ ಕೊಟ್ಟಿದ್ದಾರೆ ನಿಮಗೆ, ಈ ತರನಾಗಿರ್ತಕ್ಕಂಥ ನ ಇದೆ. उसके बाद में यहाँ पर ऐसा ऐसा कुछ ಡಿಸೈನ್ दिया गया, इस ತರದೊಂದು ಡಿಸೈನ್ ಕೊಟ್ಟಿದ್ದಾರೆ. ಇಲ್ಲಿ ಜ ಅಂತ ಇದೆ, ಅಂದ್ರೆ ಜ ಮತ್ತು ನ ಸೇರಿ ಏನಾಗುತ್ತೆ ಜನ ಆಗುತ್ತೆ. ಅದೇ ತರ ಮ ಜಮ ನ ಸೇರಿ ಮನೆ ಆಗುತ್ತೆ, ಮ ನ ಅಂತ ಆಗುತ್ತೆ. ಈ ತರ ಚೌಕ್ ಬಾಕ್ಸ್ ಕೂಡ ಕೊಟ್ಟಿದ್ದಾರೆ. ಆ ಚೌಕ್ ಬಾಕ್ಸ್ ಅಲ್ಲಿ ಈ ಒಂದು ಶಬ್ದಗಳನ್ನು ನೀವು ಬರೀರಿ. ಮನ್, ನದಿಂದ ಸಮಾಪ್ತಿ ಆಗಿರುವಂತಹ ಶಬ್ದಗಳಿವು. ಜನ್, ತನ್, ವನ್, ಧನ್, ಗುನ್, ವನ್, ಕನ್. ಇದು ಬರಂಗಿಲ್ಲ, ಪೌ ಅಂತ ಇದೆ, ಇದು ಪನ ಅಂತ ಆಗ್ಬೇಕು ಅಷ್ಟೇ. ಪನ್, ಧನ್, ರನ್, सन, बन, खन. ಮುಖ್ಯ ಪ್ರಶ್ನೆ ನಾವು ದೇखेंगे ಅರ್ಥಪೂರ್ಣ ವಾಕ್ಯ ಬನಾಯಿಯೇ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಒಂದು ಚೌಕ್ ಬಾಕ್ಸ್ ಈ ತರ ನಿಮ್ಗೆ ಏನ್ ಮಾಡಿದ್ದಾರೆ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಶಬ್ದಗಳನ್ನ, ಇಲ್ಲಿ ಒಂದು ಶಬ್ದ ಕೊಟ್ಟಿದ್ದಾರೆ, ಇಲ್ಲಿ ಶಬ್ದಗಳನ್ನು ಕೊಟ್ಟಿದ್ದಾರೆ, ಇಲ್ಲಿ ಶಬ್ದಗಳನ್ನು ಕೊಟ್ಟಿದ್ದಾರೆ. ಸೊ ಈ ಶಬ್ದ ಇಲ್ಲಿ ಜೋಡಿಸಿ ತದನಂತರ ಇದನ್ನ ಇಲ್ಲಿ ಜೋಡಿಸಿದ್ರೆ ಒಂದು ಸಾರ್ಥಕ ವಾಕ್ಯ ಆಗ್ಬೇಕು, ಅರ್ಥಪೂರ್ಣ ವಾಕ್ಯ ಆಗ್ಬೇಕು. ಡೈರೆಕ್ಟ್ ಆಗಿ ಇದನ್ನ ನಾನು ಇಲ್ಲಿ ಉತ್ತರ ರೂಪದಲ್ಲಿ ಕೊಟ್ಟಿದ್ದೀನಿ. ಕಂಚಾ ಖೇಲ್ತಾ ಹೈ, कलेक्टर साहब इनाम देते हैं, मोहन इनाम लेता है, बालकों की टोली बनती है, ಬಾಲಕ್ ಟೋಲಿ ಬನಾತೆ ಹೇ. ಈ ತರನಾಗಿರ್ತಕ್ಕಂಥ ಅರ್ಥಪೂರ್ಣ ವಾಕ್ಯಗಳು ಆಗ್ತವೆ ಮಕ್ಕಳೇ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಜಕಾರ ಅಕಾಡೆಮಿಯನ್ನ ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಮಾಡಿ, ಹಾಗೂ ಈ ತರನಾಗಿರ್ತಕ್ಕಂಥ ವಿಡಿಯೋಗಳು ಬರ್ತಿರ್ತವೆ. ಆಲ್ಮೋಸ್ಟ್ 10th ಕ್ಲಾಸ್ ಎಲ್ಲವನ್ನ ನಾನು ಏನ್ ಮಾಡಿದ್ದೀನಿ, ಪ್ರಶ್ನೆ ಉತ್ತರಗಳನ್ನ ಕವರ್ ಮಾಡಿದ್ದೀನಿ. ನೀವು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಥವಾ ನಮ್ಮ ಚಾನೆಲ್ ಅಲ್ಲಿ ಅದನ್ನ ನೋಡಬಹುದು. ಅದೇ ತರ ನಾವು SSLC ಆನ್ಯುವಲ್ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಸಂಬಂಧಿಸಿದಂತೆ ವಿಡಿಯೋನ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಅದನ್ನು ಕೂಡ ನೋಡ್ತಾ ಇರಿ ಅಂತ ಹೇಳ್ತಾ ಮತ್ತೆ ನಾವು ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.